ನಮಸ್ಕಾರ. ನನ್ನ ಚಾನಲ್‌ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ಅಡ್ವೆಂಚರ್ಸ್ ಕನ್ನಡಿಗ ಚಿನ್ನಸ್ವಾಮಿ ಮಾತನಾಡ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಿಮ್ಮ ಒಂದು ಬೆಂಬಲ ನನಗೆ ನೀಡಿ. ಇದೇ ರೀತಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ಚಾನಲ್‌ಗೆ. ನನಗೆ ತುಂಬ ಇನ್ನೂ ಇಂಟ್ರೆಸ್ಟ್ ಬರುತ್ತೆ. ಸೊ ನಿಮ್ಮ ಸಪೋರ್ಟ್ ಮೇಲೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಇನ್ನೂ ಒಳ್ಳೆ ಸ್ಥಳಗಳಿಗೆ ಹೋಗಿ ನಾನು ಎಕ್ಸ್ಪ್ಲೋರ್ ಮಾಡಿ ಅಲ್ಲಿನ ಒಂದು ಸ್ಥಳದ ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಿಜಗಲ್ ಬೆಟ್ಟ. ಈ ಒಂದು ಸ್ಥಳ ತುಮಕೂರಲ್ಲಿ ಇರೋ ದಬಸ್ಪೇಟೆ ಹತ್ರ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ದಬಸ್ಪೇಟೆಯಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸು ಹಳ್ಳಿ ಒಳಗೆ ಹೋಗಬೇಕು. ಸಿದ್ರ ಬೆಟ್ಟ ಅಂತಲೂ ಕರೀತಾರೆ ಮತ್ತು ನಿಜಗಲ್ ಬೆಟ್ಟ ಅಂತಲೂ ಕರೀತಾರೆ. ನಾನಿರೋ ಮಾರತಹಳ್ಳಿಯಿಂದ ನನಗೆ 69 ಕಿಲೋಮೀಟರ್ ಆಯಿತು. ಸೊ ನಾನು ನನ್ನ ಫ್ರೆಂಡ್ ಕ್ಲಾಸ್ಮೇಟ್ ಮಂಜುನಾಥ್ ಅರ್ಲಿ ಮಾರ್ನಿಂಗ್ ಒಂದು 4 o'clock ಹೊರಟ್ವಿ. ಯಾಕಂದರೆ ನಮಗೆ ಆ ಒಂದು ಸನ್ರೈಸ್ ನೋಡಬೇಕು. ಮತ್ತು ಈ ಒಂದು ಬಿಸಿಲಿರೋ ಟೈಮಲ್ಲಿ ನಾವು ಬೇಗ ಬೆಟ್ಟ ಇಳಿದ್ಬಿಟ್ರೆ ನಮಗೆ ಡಿಹೈಡ್ರೇಷನ್ ಕಾಣಲ್ಲ. ಯಾಕಂದರೆ ಬೆಟ್ಟ ಹತ್ತಕ್ಕೊಂದು 2.5 hours ಬೇಕು. ಸೊ ಕಂಪ್ಲೀಟ್ ನಾವು ಎಕ್ಸ್ಪ್ಲೋರ್ ಮಾಡಿ ಹತ್ತಿ ಇಳಿಯೋದಕ್ಕೆ. ಸೊ ಈ ಒಂದು ಸ್ಥಳ ತುಂಬ ಚೆನ್ನಾಗಿದೆ, ನೀವು ಹೋಗಿ. ಯಾಕಂದರೆ ಹತ್ರನೇ ಇದೆ ಬೆಂಗಳೂರಿಂದ. ಆ್ಯಕ್ಚುಲಿ ಇದು ಹೈವೇ ಬೆಂಗಳೂರು ಟು ತುಮಕೂರು ಆನ್ ದ ಹೈವೇಲೇ ಇದೆ ಇದು. ಲೈಕ್ ಹೈವೇಯಿಂದ 1 ಕಿಲೋಮೀಟ್ರ್ ಆಗುತ್ತೆ. ರೈಲ್ವೆ ಟ್ರ್ಯಾಕ್ನ ದಾಟಿ ನಾವು ಟ್ರೆಕ್ಕಿಂಗು ಮಾಡ್ಬೋದು, ಇಲ್ಲ ನಾವು ದೇವಸ್ಥಾನದ ತಳಭಾಗದಲ್ಲೂ ಸಮೇತ ಹೋಗ್ಬೋದು ಬೈಕ್ ತೊಗೊಂಡು. ಅದೇ ಯಾರ್ಯಾರಿಗೆ ಯಾವ್ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ನಾವು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಈ ಒಂದು ಸ್ಥಳದ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ನಿಜಗಲ್ ಬೆಟ್ಟ ಸುಮಾರು ಒಂದು 17ನೇ ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರು, ಮೈಸೂರಿನ ಒಡೆಯರು ನಿರ್ಮಿಸಿದ್ದಾರೆ. ಈ ಒಂದು ಸ್ಥಳದಲ್ಲಿ ಹೈದರಾಲಿ ಮತ್ತು ಮರಾಠರಿಗೆ ನಡುವೆ ಯುದ್ಧಗಳಾಗಿದೆ. ಆ ಒಂದು ಸಮಯದಲ್ಲಿ ಇಲ್ಲಿ ದರ್ಗಾ ಸಮೇತ ಕಟ್ಟಿದ್ದಾರೆ, ದರ್ಗಾಗಳು, ಮುಸ್ಲಿಂ ದರ್ಗಾಗಳು. ಮತ್ತು ಅಲ್ಲಿ ಒಂದು ಅವರು ಸಿದ್ಧರ ಬೆಟ್ಟ, ಆ ಸ್ವಾಮಿಗಳು ಮತ್ತು ಅವರ ಒಂದು ಜೊತೆ ಕೂಡಿ ಒಬ್ಬ ಮುಸ್ಲಿಂ ಬಾಬಾನು ಸಮೇತ ಅವ್ರ ಜೊತೆ ಒಂದು ತಪಸ್ಸು ಮಾಡಿ ಅಲ್ಲಿ ಅವ್ರು ನೆಲೆಸಿದ್ದಾರೆ ಇಬ್ಬರೂನು. ಇಲ್ಲಿ ಯಾವುದೇ ಒಂದು ಜಾತಿ ಅಡ್ಡ ಬಂದಿಲ್ಲ, ಮುಸ್ಲಿಂ ಹಿಂದೂ ಅಂತ. ಸೊ ಎರಡೂ ಜನಕ್ಕೂ ಈಕ್ವಲ್ ಆಗಿ ಅಲ್ಲಿ ಎರಡೂ ಗುಡಿಗಳನ್ನ ಕಟ್ಕೊಂಡು ಭಾವೈಕ್ಯತೆ ಮರೆತಿದ್ದಾರೆ. ಹೋಗಿ ತುಂಬ ಚೆನ್ನಾಗಿದೆ ಈ ಒಂದು ಟ್ರೆಕ್ಕಿಂಗ್ಗೆ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕೆ ಒಂದು 2.5 hours ಬೇಕು ಕಂಪ್ಲೀಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಬೆಂಗಳೂರು ಹತ್ತಿರ ಇರೋ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಕೋಟೆ ನಮಗೆ ಅಷ್ಟು ತಿಳಿದೇ ಇರಲಿಲ್ಲ. ನಾವು ಏನೋ ತಿಳ್ಕೊಂಡು ಹೋದ್ವಿ, ಚಿಕ್ಕದಿರುತ್ತೆ, ಮಧುಗಿರಿ ಎಷ್ಟು ದೊಡ್ಡದಿರಲ್ಲ, ಬೇರೆ ಆ ಥರ ಇರಲ್ಲ ಅಂದ್ಬಿಟ್ಟು. ಬಟ್ ಈ ಒಂದು ಕೋಟೆನೂ ತುಂಬ ಚೆನ್ನಾಗಿದೆ. ನೀವು ಹತ್ತ ನೋಡಿದ್ರೆ ತುಂಬ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಬೋದು. ಆಲ್ಮೋಸ್ಟ್ ಅರ್ಧ ತುಮಕೂರು ಮತ್ತು ನಮಗೆ ಫುಲ್ ದಬಸ್ಪೇಟೆ ಕಾಣುತ್ತೆ. ವ್ಯೂಸ್ ಎಲ್ಲ ತುಂಬ ಸೂಪರಾಗಿದೆ. ಮತ್ತು ಇಲ್ಲಿಯೂ ಅಷ್ಟೇ ಎಲ್ಲ ಹಾಳಾಗಿದೆ. ಇಲ್ಲಿ ಯಾವುದೇ ಗೌರ್ಮೆಂಟ್ ಇನ್ನೂ ಅಂಡರ್ ಇಲ್ಲ. ಸೊ ಜಾಗಗಳು ತುಂಬ ಹಾಳಾಗಿದೆ. ಮತ್ತು ಕಸ ಎಲ್ಲ ಅಲ್ಲೇ ಹಾಕಿದ್ದಾರೆ. ಮತ್ತು ಅಲ್ಲಿ ಒಂದು ಇರೋ ಕಾಡು ಪ್ರಾಣಿಗಳು ಯಾವುದೇ ಒಂದು ಆಹಾರ ಪದ್ಧತಿ ಇಲ್ಲ. ಮತ್ತು ಇಲ್ಲಿ ಒಂದು 2-3 ದೇವಸ್ಥಾನಗಳಿದೆ. ಕೋಟೆ ಆಂಜನೇಯ ಎಲ್ಲ ದೇವಸ್ಥಾನಗಳಿದೆ. ಪ್ರತಿದಿನ ಪೂಜೆ ನಡೆಯುತ್ತೆ. ಬಟ್ ಮೇಲೆ ಯಾವುದು ಕೋಟೆ ಮೇಲೆ ಯಾವುದು ದೇವಸ್ಥಾನಗಳು ಇಲ್ಲ. ಒಂದು ಅದೇ ಅಲ್ಲಿ ನಾನು ತೋರಿಸಿದ್ನಲ್ಲ ಆ ದರ್ಗಾ ಗಂಟೆನೇ ಲಾಸ್ಟು. ಅಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿನ ಒಂದು ಸಿದ್ದಪ್ಪ ಸ್ವಾಮಿ ನೆಲೆಗೊಂಡರು ಮತ್ತು ದರ್ಗಾ. ಆ ಒಂದು ಸಿದ್ದಪ್ಪ ಸ್ವಾಮಿ ದೇವಸ್ಥಾನದಲ್ಲೂ ಯಾರೂ ಪೂಜಾರಿ ಇಲ್ಲ, ನಾವೇ ಸ್ವತಃ ಪೂಜೆ ಮಾಡ್ಕೊಬೇಕು. ಬಟ್ ಭಕ್ತಾದಿಗಳು ತುಂಬ ಜನ ಬಂದು ಅವರವರೇ ಪೂಜೆ ಮಾಡಿಕೊಂಡು ಹರಕೆಗಳ್ನ ಕೊಟ್ಕೊಂಡು, ಸೊ ಅದು ನಾನ್ ವೆಜ್ ಸಮಥಿಂಗ್ ದೇವರು ನಾನ್ ವೆಜ್ ಮಾಡ್ತಾರೆ ಅಲ್ಲಿ. ಕೋಳಿ ಕೊಯ್ಯೋದು, ಮಡಿ ಕೊಯ್ಯೋದು ಎಲ್ಲನೂ ಮಾಡ್ತಾರೆ. ಸೊ ನಾವು ಅಲ್ಲಿಂದ ಸ್ವಲ್ಪ ದೂರ ಒಂದು 100 ಮೀಟ್ರ್ ನಾವು ಮೇಲೆ ಬಂದರೆ ಕೋಟೆ ಟಾಪ್ ಬರ್ತೀವಿ. ಮೇ ಬಿ ಈ ಒಂದು ಸ್ಥಳಗಳು ಏನಂದರೆ ಆ ಕಾಲದಲ್ಲಿ ಈ ಒಂದು ಮದ್ದುಗುಂಡು ಸಂಗ್ರಹಣೆ ಮತ್ತು ಈ ರಾಜರು ಯಾವ್ದಾದ್ರು ಯುದ್ಧದಲ್ಲಿ ಸೋತರೆ ಇಲ್ಲಿ ಬಂದು ಅಡಗಿ ಕುತ್ಕೊಳ್ಳೋದಕ್ಕೆ ಈ ಒಂದು ಸ್ಥಳಗಳು ಮಾಡ್ಕೊಂಡಿದ್ರು ಅನ್ಕೊತೀನಿ. ತುಂಬಾ ಚೆನ್ನಾಗಿದೆ ನೋಡಿರಿ. ಯಾಕಂದರೆ ಆ ಒಂದು ಕಟ್ಟಡಗಳ ಮಾದರಿ ನೋಡಿದ್ರೆ ನಮ್ಮ ಒಂದು ಹಳೆ ಕಾಲದ್ದು ಮಾದರಿ ಇದೆ. ಬಟ್ ಆ ಕಟ್ಟಡಗಳು ತುಂಬ ಸ್ಟ್ರಾಂಗು. ನಾವು ಯಾವ ರೀತಿ ಅಂದರೆ ಅದನ್ನು ಅಷ್ಟು ಊಹಿಸೋಕ್ಕಾಗಲ್ಲ. ಯಾಕಂದರೆ ಮೊಟ್ಟೆ, ಕಪ್ಪೆ ಚಿಪ್ಪು, ಸುಣ್ಣ ಮತ್ತು ತುಂಬ ಇಂಥ ಪದಾರ್ಥಗಳನ್ನ ಬಳಸಿ ಆ ಒಂದು ಇಟ್ಟಿಗೆಗಳನ್ನ ಮಾಡಿ ಆ ಒಂದು ನಾವು ಏನು ಇವಾಗ ಒಂದು ನಾವು ಈ ಒಂದು ಇಟ್ಟಿಗೆ ಮಾಡ್ತೀವಲ್ಲ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ಅಷ್ಟು ಸ್ಟ್ರೆಂತ್ ಬರೋಲ್ಲ ಈಗಿನ ಇಟ್ಟಿಗೆಗಳು. ಆಗಿನ ಕಾಲದ ಇಟ್ಟಿಗೆಗಳು ಅದು ನೋಡಿರಿ 17ನೇ ಶತಮಾನ ಅಂದರೆ ಅದಾಯಿತು ಒಂದು 700-800 ವರ್ಷಗಳಾಯಿತು ಅಂದ್ರೂ ಇನ್ನೂ ಯಾವ ಥರ ಇದೆ ಆ ಕಟ್ಟಡ ಶೈಲಿಗಳು ಮತ್ತು ಆ ಒಂದು ಕಟ್ಟಡ ಬಿಗಿ ತುಂಬ ಚೆನ್ನಾಗಿದೆ. ಅವರು ಮಂಜು ಅವರು ಸಮೇತ ಅವರೊಂದು ಬ್ಲಾಗಿಗೆ ವೀಡಿಯೋಸ್ ಮಾಡ್ತಾಯಿದ್ರು ನನ್ನ ಜೊತೆ. ನಾವಿಬ್ಬರಲ್ಲೂ ಅರ್ಲಿ ಮಾರ್ನಿಂಗ್ ಹೊರಟೋದ್ರಿಂದ ತುಂಬ ನಮಗೆ ಯೂಸ್ಫುಲ್ ಆಯಿತು. ಯಾಕಂದರೆ ಸುಸ್ತು ಕಡಿಮೆ ಆಯಿತು, ಬಿಸಿಲು ಇರಲಿಲ್ವಲ್ಲ. ಸೊ ಬೆಳಗಿನ ಜಾವ ಬೇಗ ಹತ್ತಿದ ತಕ್ಷಣವೇ ನಮಗೆ ಒಳ್ಳೆ ವ್ಯೂ ಪಾಯಿಂಟ್ಸು ಮತ್ತು ತುಂಬ ಗುಹೆಗಳ ಥರ ಇದೆ. ನೀವು
ಹೋಗ್ರಿ, ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗ್ರಿ. ಬಟ್ ಹೋಗುವಾಗ ಈ ನೀರು ನಮಗೇನೇನು ಬೇಕೋ ಎಲ್ಲನೂ ತಗೊಂಡು ಹೋಗ್ರಿ. ಯಾಕಂದ್ರೆ ಅಲ್ಲಿ ಮೇಲೆ ಏನೂ ಸಿಗೋದಿಲ್ಲ. ಹೋಗ್ತಾ ಹೋಗ್ತಾ ನಮಗೆ ಫುಲ್ಲು ಸುಸ್ತಾಗುತ್ತಲ್ವ. ಸೊ ಎಲ್ಲನೂ ಬಿ ಪ್ರಿಪೇರ್ಡಾಗಿ ಹೋಗಿ. ಟ್ರೆಕ್ಕಿಂಗಿಗೆ ಏನೇನು ಅವಶ್ಯಕತೆ ಇದೆ ಎಲ್ಲ ವಸ್ತುಗಳನ್ನ ತಗೊಂಡು ಹೋಗ್ರಿ. ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಅದು ಬೆಂಗಳೂರು ಟು ತುಮಕೂರು ನ್ಯಾಷನಲ್ ಹೈವೇ 4. ಸೊ ನಿನ್ನೆ ಒಂದು ಇನ್ಸಿಡೆಂಟ್ ನಡೀತು, ನಿಮಗೆ ಗೊತ್ತು, ಎಲ್ಲರಿಗೂ ತಿಳಿದಿರೋ ಥರ. ವೋಲ್ವೋ ಒಂದು ಕಾರ್ನ ಒಂದು ಟ್ರಕ್ ಕಾರ್ ಮೇಲೆ ಬಿದ್ದು ಸುಮಾರು 6 ಜನ ಸ್ಪಾಟಲ್ಲೇ ತೀರೋಗಿರೋದು. ಅದೇ ಆ ಸ್ಥಳದಿಂದ ಒಂದು 10 ಕಿಲೋಮೀಟ್ರ್ ಇದೆ. ನಾವು ಸಮೇತ ಒಂದು ಘಟನೆ ನಡೆದ ಸ್ಥಳವನ್ನು ನೋಡ್ಕೊಂಡೇ ಹೋದ್ವಿ. ನಮಗೂ ಮೈ ಜುಮ್ ಅಂದ್ಬಿಡ್ತು. ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಯಾಕಂದರೆ ಆ ವೋಲ್ವೋ ಸೇಫ್ಟಿ ರೇಟಿಂಗಲ್ಲಿ ಟಾಪ್ 1ನಲ್ಲಿದೆ. ಅದೇ ಆ ಥರ ಅಂದರೆ ಸೊ ಗ್ರಾಚಾರ ಏನೂ ಮಾಡೋಕ್ಕಾಗಲ್ಲ. ಆ ಗ್ರಾಚಾರ ಕೆಟ್ಟಿದ್ದ ಟೈಮಲ್ಲಿ ಯಾವ ಟಾಪ್ ರೇಟಿಂಗು ವೆಹಿಕಲ್ಲು ಏನೂ ಬರೋದಿಲ್ಲ. ಸೊ ಬಿ ಸೇಫಾಗಿ ಹೋಗಿ, ನಿಧಾನಕ್ಕೆ ಹೋಗಿ, ಇನ್ನೊಬ್ರಿಗೆ ತೊಂದರೆ ಆಗದೆ ರೀತಿ ಹೋಗೋಣ. ನಿಧಾನಕ್ಕೆ ಹೋದ್ರೆ ಏನೂ ಆಗೋಲ್ಲ. ಸೊ ಏನು ಸ್ಪೀಡಾಗಿ ಹೋದರೆ 1 ಅವರ್ ಬೇಗ ಹೋಗ್ತೀರಾ, ಲೇಟಾಗಿ ಹೋದರೆ ಒಂದು ಹಾಫ್ ಆನ್ ಅವರು ಲೇಟಾಗಿ ಹೋಗ್ತೀರಾ, ಅಷ್ಟೇ. ಏನು ಡಿಫ್ರೆನ್ಸ್ ಏನೂ ಇಲ್ಲ. ಹೋಗೋ ಜಾಗಕ್ಕೆ ನಾವು ಹೋಗೋದು. ಅದನ್ನೇ ನೀವು ನೀಟಾಗಿ ಕ್ಲೀನಾಗಿ ಹೋಗಿ ನೋಡಿ. ಸ್ವಲ್ಪ ನಾವು ಯಾಮಾರಿದ್ದಕ್ಕೆ ಆ ಒಂದು ಯಾರೋ ಮಾಡಿದ ತಪ್ಪುಗಳಿಂದ ಗೊತ್ತೇ ಇಲ್ಲದೇ ಅಮಾಯಕ ಜೀವಗಳು 6 ಜನ ತೀರೋದ್ರು. ಸೊ ತುಂಬ ದುಃಖ. ಯಾಕಂದರೆ ಆ ಥರ ಒಂದು ಇನ್ಸಿಡೆಂಟ್ಸ್ ನಡೆದುಬಿಟ್ರೆ ನಮಗೂ ಮನಸ್ಸಲ್ಲಿ ಏನೋ ಆಗ್ಬಿಡುತ್ತೆ. ಥೋ ಏನಪ್ಪ ಈ ಥರ ಆಗೋಯಿತು, ಇನ್ನು ಯಾವ ಥರ ನಾವು ನಮ್ಮನ್ನು ಸೇಫ್ಟಿ ಮಾಡ್ಕೊಬೇಕು, ಯಾವ ಜಾಗ ಹೋಗುವಾಗ ಏನು ಮಾಡ್ಕೊಬೇಕು, ಯಾವ ಥರ ಸೇಫ್ ಇದ್ರೂ ಈ ಕಾಲದಲ್ಲಿ ಭಯ. ಸೊ ನಾವು ಅಲ್ಲಿ ಇದೇ ನಿಂತಿರೋದು ಟಾಪು. ಸೊ ಇದ್ರ ಮೇಲೆ ಯಾವುದು ಪ್ಲೇಸ್ ಇಲ್ಲ. ಸೊ ಅದೇ ನಿಜ್ಗಲ್ ಅನ್ಕೊತೀರ, ಅಲ್ಲೊಂದು ಗರುಡಗಂಬ ಇದೆ. ಸೊ ನಾವಿಬ್ಬರಲ್ಲೇ ಫಸ್ಟ್ ಪರ್ಸನ್ ಅಲ್ಲಿಗೆ ಹತ್ತಿದ್ದು. ಸೊ ಅಲ್ಲಿ ಹತ್ತೋಕ್ಕೆ ಆಗೋಲ್ಲ. ಹುಡುಗ್ರ ಕೈಲೇ ಹತ್ಬೋದು. ಮೇ ಬಿ ಸ್ವಲ್ಪ ಅಡ್ವೆಂಚರಸ್ ಆಗಿ ಅಲ್ಲಿ ಇಲ್ಲಿ ಈ ಕೋತಿ ಥರ ನೆಗೆದು ಮೇಲೆ ಹತ್ಬೋದು. ಸೊ ಹೆಣ್ಮಕ್ಳ ಕೈಲಿ ಆಗೋಲ್ಲ. ಯಾಕಂದರೆ ಅಲ್ಲಿಗೆ ಹೋಗೋಕ್ಕೆ ಯಾವುದೇ ಒಂದು ಪರ್ಫೆಕ್ಟ್ ಆದ ಒಂದು ಜಾಗ ಇಲ್ಲ. ನಾವಿಬ್ಬರಲ್ಲೂ ಏನೇನೋ ಟ್ರೈ ಮಾಡಿ ತುಂಬ ಒಂದು ಹಾಫ್ ಆನ್ ಅವರ್ ಮೇಲೆ ಟ್ರೈ ಮಾಡಿ ಅದಕ್ಕೆ ದಾರಿ ಹುಡುಕಿ ಕಷ್ಟಪಟ್ಟು ನಾವು ಆ ಒಂದು ಸ್ಥಳಕ್ಕೆ ಹತ್ತಿ ಟಾಪ್ ವ್ಯೂ ಇಲ್ಲೂ ತುಂಬ ಚೆನ್ನಾಗಿದೆ. ಅಲ್ಲಿ ಆ ಒಂದು ಗರುಡ ಕಂಬ ಅನ್ಕೊತೀನಿ. ಆ ಕಂಬದಲ್ಲಿ ಒಂದು 2-3 ದೇವರುಗಳ ಕೆತ್ತನೆ ಆಗಿದೆ. ಸೊ ಅದು ಅಷ್ಟು ವಿಸಿಬಲ್ ಇಲ್ಲ. ನೋಡಿ, ನಾವು ಇಳಿಯುವಾಗ ನಾನು ವೀಡಿಯೋ ಮಾಡಿದೆ, ಹತ್ತುವಾಗ ಮಾಡೋಕ್ಕಾಗಲಿಲ್ಲ. ಆವಾಗಲೇ ಎಷ್ಟು ಇಳಿಜಾರಾಗಿ ಇದೆ. ಸೊ ತುಂಬ ಚೆನ್ನಾಗಿದೆ. ಬಂದು ನೀವು ವಿಸಿಟ್ ಮಾಡಿ ಒಂದು ಪ್ಲೇಸಿಗೆ ಫ್ಯಾಮಿಲಿ ಸಮೇತ ಬನ್ನಿ. ಬಂದರೆ ಕಸಗಳನ್ನ ಹಾಕಬೇಡ್ರಿ. ಅಲ್ಲಿ ಸಮೇತ ತುಂಬ ಕೋತಿಗಳಿದ್ದಾವೆ. ಪಾಪ ಅವು ಆಹಾರಕ್ಕೆ ಪರದಾಡ್ತವೆ. ನಮ್ಮನ್ನು ಕೈ ನೋಡುತ್ತೆ. ಸೊ ಸಾಧ್ಯ ಆದಷ್ಟು ಏನಾದರೂ ಬಾಳೆಹಣ್ಣು ಗೀಳೆಹಣ್ಣು ತಗೊಂಡೋಗ್ರಿ. ನಮ್ಮ ಕೈಯಲ್ಲಿ ತಗೊಂಡೋಗೋಕ್ಕಾಗಿಲ್ಲ. ಸೊ ಯಾಕಂದರೆ ನಾವು ಆ ಟೈಮಲ್ಲಿ ಹೋದ್ವಲ್ಲ, 4:15, 4:45 ಹಂಗೆ ಅರ್ಲಿ ಮಾರ್ನಿಂಗು. ಸೊ ಆ ಟೈಮ್ ಯಾವುದು ಅಂಗಡಿಗಳಿಲ್ಲ. ಇಲ್ಲಿ ಒಂದು ಕೆಳಗೆ ಒಂದು ಅಂಗಡಿ ಇದೆ. ಆ ಅಜ್ಜಿ ಹತ್ರ ನಾವು ತುಂಬ ಮಾತಾಡಿದ್ವಿ. ಒಂದು ಶಾರ್ಟ್ ಇಂಟರ್ವ್ಯೂ ಥರ ಮಾತಾಡಿದ್ವಿ. ಏನು ಈ ಒಂದು ಸ್ಥಳದ ಬಗ್ಗೆ ಏನು ಹೇಳಿ ಅಂತ. ಅಜ್ಜಿ ತುಂಬಾ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಥರ 2 ಜನ ದೇವರುಗಳು, 2 ಜನ ದೇವರುಗಳು ಅಂದರೆ 2 ಜನ ಮಹಾನ್ ವ್ಯಕ್ತಿಗಳು ಅಲ್ಲಿ ತಪಸ್ಸು ಮಾಡಿ, ಅದೇ ಒಬ್ಬರು ಸಿದ್ಧರು ಮತ್ತು ಇನ್ನೊಬ್ಬರು ಮುಸ್ಲಿಂ ಬಾಬಾ ಅವರು, ಇಬ್ಬರು ಅಲ್ಲೇ ನೆಲೆಗೊಂಡಿದ್ದಾರೆ. ಯಾವುದೇ ಒಂದು ತಾರತಮ್ಯ ಇಲ್ದಲೇ ನಾನು ಆ ಕ್ಯಾಸ್ಟ್ ಈ ಕ್ಯಾಸ್ಟು ಅಂತ. ಸೊ ಈ ಒಂದು ಸ್ಥಳಕ್ಕೆ ಬನ್ನಿ, ಪ್ಲೀಸ್ ವಿಸಿಟ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್